ಒಂದು ರಿಲೇಶನ್‌ಶಿಪ್ಪಲ್ಲಿ ನಿಮ್ಮವರಲ್ಲ ಅವರು ಆಕ್ಚುಲಿ. ಅದನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಯಾವ ಲಕ್ಷಣಗಳಿರುತ್ತೆ? ನಿಮ್ಮವ್ರ ಥರ ಇರ್ತಾರೆ, ಬಟ್ ನಿಮ್ಮವ್ರು ಆಗಲ್ಲ ಅವರು. ಏನ್ ಲಕ್ಷಣಗಳು? ಏನ್ ಸಿಂಪ್ಟಮ್ಸ್ ಇರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗಾಗಿ. ಇನ್ಫಾರ್ಮೇಟಿವ್, ರಿಯಾಲಿಟಿ ಆ್ಯಂಡ್ ಮೋಟಿವೇಶನಲ್ ವಿಡಿಯೋ ಅಂತ ಹೇಳ್ಬೋದು. ಕೌನ್ಸಿಲಿಂಗ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಆರ್ ಕಾಲು ಕೂಡ ಮಾಡ್ಬೋದು. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ. ಫೈನಲಿ ಈ ವಿಡಿಯೋ ಪರ್ಪಸ್ ಏನಿದೆ, ಸೊ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ, ಆ್ಯಂಡ್ ನಿಮ್ಮ ಲೈಫಲ್ಲಿ ನಡೆದಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪಬ್ಲಿಕ್ನಲ್ಲಿ ನಿಮಗೆ ರೆಸ್ಪೆಕ್ಟ್ ಅನ್ನ ಯಾವುದೇ ಕಾರಣ ಕೊಡಲ್ಲ. ಯಾರು ನಿಮ್ಮವ್ರು ಅಲ್ವಲ್ಲ ಆ ವ್ಯಕ್ತಿಗಳು, ಅವರು ಅಂದ್ರೆ ಲೈಕ್ ನಿಮ್ಮವರಲ್ಲ, ಇಟ್ ಮೀನ್ಸ್ ಮನಸ್ಸಲ್ಲಿ ಜಾಗ ಕೊಟ್ಟಿರಲ್ಲ, ಕೊಟ್ಟಿರೋ ಥರ ಆಕ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಪಬ್ಲಿಕ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ನಿಮ್ಮ ಮರ್ಯಾದೆ ಬಗ್ಗೆ ಯೋಚನೆ ಮಾಡಲ್ಲ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರು ಪಬ್ಲಿಕ್ ನಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ಮರ್ಯಾದೆ ಎಲ್ಲಾನು ಕೂಡ ಕಳಿಲಿಕ್ಕೆ ಇಷ್ಟಪಡ್ತಾರೆ ಅಂಡ್ ಪರ್ಪಸ್ಫುಲ್ ಇದನ್ನ ಮಾಡ್ತಾರೆ. ಪಬ್ಲಿಕ್ ಅಲ್ಲಿ ನಿಮ್ದು ಮರ್ಯಾದೆ ಹೋಗ್ಬೇಕು ಅಂತಾನೆ ಅವರು ಆಕ್ಚುಲಿ ಇಷ್ಟಪಡ್ತಿರ್ತಾರೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಎಫರ್ಟ್ ಕಾಣೋದಿಲ್ಲ ಅವ್ರಿಗೆ. ನೀವು ಅವ್ರಿಗೆ ಎಷ್ಟೇ ಸಪೋರ್ಟ್ ಮಾಡಿ, ಸಾಂತ್ವನ ಹೇಳಿ, ಅವ್ರ ಲೈಫಲ್ಲಿ ನೀವು ತುಂಬಾ ದೊಡ್ಡ ವ್ಯಕ್ತಿಯಾಗಿ ನಿಲ್ಲಿ, ಬಟ್ ಅದೇನು ಕಾಣಲ್ಲ. ಸೊ ಲೈಕ್ ಹಿಂಗೆ ಅಂದ್ರೆ ಎಲ್ಲಾನು ಕೂಡ ನಾನು ಅನ್ನೋ ಒಂದು ಇಗೋ ಇರುತ್ತೆ. ಸೊ ಈ ತರದ ಆಟಿಟ್ಯೂಡ್ ಇರುತ್ತೆ ಅವರಲ್ಲಿ, ಪರ್ಸನಾಲಿಟಿನೇ ಅವ್ರ ಥಾಟ್ ಪ್ರೊಸೆಸ್ ಹಂಗಿರುತ್ತೆ. ನೀವೇನೇ ಮಾಡಿದ್ರು, ಎಷ್ಟೇ ನಿಂತರು, ಏನೇ ಮಾಡಿದ್ರು 1% ಅಟ್ಲೀಸ್ಟ್ 50% ಬೇಡ, 1% ಅವ್ರಿಗೆ ಬರೋದಿಲ್ಲ. ನಾನು ಹೇಳ್ತಾ ಇರೋದು 50% ಹೇಳಬೇಕು ಅಂತಲ್ಲ, 1% ಹೇಳಲ್ಲ ರೀ ಆ ಥರ ಜನ. ಏನಂತ ಹೇಳಿದ್ರೆ, ಆ ಎಲ್ಲಾ ರೀತಿಯಿಂದ ಕೂಡ ನಮ್ಮಿಂದಾನೇ ಎಲ್ಲ ಆಗಿರೋದು, ನೀವು ನಮ್ಮಿಂದಾನೇ ಇದ್ದಿದ್ದು ಅಂತ ಲೆಕ್ಕದಲ್ಲಿ ಮಾತಾಡ್ತಾರೆ. ಇದು ಸೆಕೆಂಡ್ ಒಂದು ಸಿಂಪ್ಟಮ್ಸ್, ಸೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಮಸ್ಯೆ ಕೇಳೋದಕ್ಕಿಂತ ನೀವೇನ್ ಸಮಸ್ಯೆ ಹೇಳ್ಕೋಬೇಕಂತ ಇರ್ತೀರಿ, ಏನ್ ನಿಮ್ಗೆ ಲೈಕ್ ಮನ್ಸಲ್ಲಿ ತುಂಬಾ ಬೇಜಾರಾಗಿರುತ್ತೆ ಅಂತ ನೀವು ಅದನ್ನ ಪ್ರಸ್ತಾಪ ಮಾಡ್ತೀರಿ ನಮ್ಮವ್ರು ಅನ್ಕೊಂಡು. ನೀವು ಸಮಸ್ಯೆ ಹೇಳೋ ಟೈಮಲ್ಲೇನೆ ಅವ್ರು ನಿಮ್ ಸಮಸ್ಯೆಗಿಂತ ನನ್ನ ಸಮಸ್ಯೆ ದೊಡ್ಡದು ಅಂತ ಹೇಳ್ಬಿಟ್ಟು ಅದನ್ನ ಕೇಳಕ್ಕೆ ಹೋಗಲ್ಲ. ಅವ್ರ ಸಮಸ್ಯೆ ಬಗ್ಗೆನೇ ಮಾತಾಡ್ತಾರೆ, ಅವರು ಇದು ಆಳಕ್ ಬಗ್ಗೆನೇ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೆ ಯಾವತ್ತೂ ಕೇಳಲ್ಲ. ಏನ್ ಸಮಸ್ಯೆ ಆಗಿದೆ, ಏನಿದೆ ನಿನ್ ಲೈಫಲ್ಲಿ, ಯಾಕೆ ಕಣ್ಣೀರ್ ಆಗ್ತಿದ್ಯಾ, ಏನ್ ಕಾರಣ ಅಂತ ಯಾವತ್ತೂ ಒಂದು ಬಾಯಿ ಬಿಟ್ಬಿಟ್ಟು ಏನ್ ಪದ ಕೇಳಲ್ಲ. ಸಪೋಸ್ ಹೇಳಕ್ ಹೋದ್ರೆ ಇಂಟರ್ಫಿಯರ್ ಆಗ್ತಾರೆ, ಏನೇನೋ ಮಾತಾಡಕ್ ಶುರು ಮಾಡ್ತಾರೆ, ಅವ್ರದೇ ಹೇಳ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಸುಮಾರು ನಡೆಯುತ್ತೆ. ಇದು ಥರ್ಡ್ ಪಾಯಿಂಟ್. ಅಂಡ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಬೇಕಂತಲೇನೆ ನೆಗೆಟಿವ್ ತುಂಬಾ ಜಾಸ್ತಿ ಹೇಳ್ಕೊಂಡು ಓಡಾಡ್ತಾರೆ. ಲೈಕ್ ಏನಂತ ಹೇಳಿದ್ರೆ, ಉದಾಹರಣೆಗೆ ಮದ್ವೆ ಆಗಿರ್ತಕ್ಕಂಥದ್ರಲ್ಲಿ ನಡೆಯುತ್ತೆ. ಸೊ ಹೆಂಡತಿ ಆದಂಥವಳು ತವ್ರ ಮನೆಗೆ ತುಂಬಾ ಒಳ್ಳೆಯವರಿದ್ರು ನೆಗೆಟಿವ್ ಹೇಳ್ಕೊಂಡು ಓಡಾಡೋದು. ಗಂಡನೂ ಅಷ್ಟೇ ಅವ್ರ ಅಪ್ಪ ಅಮ್ಮನ ಬಗ್ಗೆ ಅಥವಾ ಅವ್ರ ಫ್ಯಾಮಿಲಿ ಕಡೆಗಳಲ್ಲಿ ಹೇಳ್ಕೊಂಡು, ಈ ತರ ಫೇಕ್ ಒಂದು ಪರ್ಸನಾಲಿಟಿ ಇರುತ್ತಲ್ಲ, ಇವ್ರು ಯಾವತ್ತು ಮನಸ್ಸಲ್ಲಿ ನನ್ನವರು ಅನ್ನೋ ಒಂದು ಫೀಲ್ ಇದ್ದಾಗ, ಅವ್ರು ತಪ್ಪು ಮಾಡಿದ್ರೆ ಎಲ್ಲೋ ಒಂದ್ ಕಡೆಗೆ ಅವ್ರು ತಿಳಿ ಹೇಳ್ಬಿಟ್ಟು ಸರಿಪಡಿಸ್ಕೊಂಡು ನಮ್ಮವರು ಅನ್ಕೊಂಡು ಕಾಪಾಡ್ಕೊಂಡು ಹೋಗುವಂತ ಬುದ್ಧಿ ಇರ್ಬೇಕು ಆಕ್ಚುಲಿ. ಬಟ್ ಇವರೆಲ್ಲ ಬುದ್ಧಿನೇ ಇರಲ್ಲ. ಯಾಕಂದ್ರೆ ನಮ್ಮವರು ಅನ್ನೋ ಒಂದು ಫೀಲ್ ಬಂದಿರಲ್ಲ ಅವರಲ್ಲಿ. ನಮ್ಮವರು ಅನ್ನೋ ಒಂದು ಫೀಲ್ ಬಂದಿಲ್ಲ ಅಂದ್ರೆ ಅವ್ರು ಯಾವತ್ತು ಹೊರಗಿನವ್ರ ತರ ಟ್ರೀಟ್ ಮಾಡ್ತಾರೆ, ಹೊರಗಿನವ್ರ ತರ ಚುಚ್ಚಿ ಮಾತಾಡ್ತಾರೆ. ನಮಗೆ ಯಾವತ್ತೂ ಲೈಕ್ ಈ ತರದೊಂದು ಲಕ್ಷಣಗಳನ್ನು ತೋರಿಸಿ ನಮ್ಮ ಮನಸ್ಸಿಗೆ ಅವಾಗ ನೋವು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಇದಿಷ್ಟು ಸಿಂಪ್ಟಮ್ಸ್, ಲಕ್ಷಣಗಳಿತ್ತು ಅಂತ ಹೇಳಿದ್ರೆ, ನೀವು ಅನ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟಿಲ್ಲ ಅವರು. ಓಕೆ, ಅಂಡ್ ಹೆಸರಿಗೆ ಹೇಳ್ತಾರೆ ಹಂಗೆ ಹಿಂಗೆ ಮಾತ್ ಮುಖಾಂತರ, ಬಟ್ ನಡವಳಿಕೆಯಲ್ಲಿ ಇದೆಲ್ಲ ಲಕ್ಷಣಗಳಿದ್ರೆ ಮನಸ್ಸಲ್ಲಿ ಜಾಗ ಇಲ್ಲ, ನಿಮ್ಮನ್ನ ಪ್ರೀತಿನೂ ಕೂಡ ಮಾಡ್ತಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಏನ್ ಅನ್ನಿಸ್ತು ವಿಡಿಯೋ, ಅದನ್ನ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ತುಂಬಾ ಜನಗಳಿಗೆ ವಿಚಾರಗಳು ಶೇರ್ ಆಗಬೇಕು ಒಳ್ಳೆ ರೀತಿಯಿಂದ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಬಾಯ್.